ఈర్నకాయ సరే ఇప్పుడు ఈర్ను చేయడంలో ఈర్నకాయ సరే ఇప్పుడు బయట సరే ఇంట్లో పండుగ చెప్పండి నాయ తీసుకుని పండుగ ఈర్నకాయ సరే నువ్వు ఇంట్లో మాట ಆಶಲು ಆಶದ 50 ಜನ ಹೋಗ್ತೀವಿ ಅವು ದುಂಗೂರು ಇದ್ದ 1,000 ಜನಸಂಖ್ಯೆಗೆ ಒಂದು ಆಶ್ರಮ 1,000 ಐಟಿ ಕೆಲವು ಜನ ಬಂದ 1,000 ಜನಸಂಖ್ಯೆ ಇದ್ದಿ ಒಂದು 850 ಒಂದು 950 750 ಅಂಚ ಮಾತ್ರ ಜನಸಂಖ್ಯೆದ ಆಧಾರದ ಆಶಾ ಕಾರ್ಯಕರ್ತರು ಅಂತ ತೊಂದರೆ ಎಟ್ಟಿ ಎಬೋ ಆಯ್ನಕ್ಕಿಬ್ರು ಜಾಸ್ತಿ ಇತ್ತು ಅದೇ ನನಬೋದು ಸರಿ ಸರ್ ಕೆಲಸ ವಯಸ್ಸು ಸಾಕಿ ಇದೆ ಸರ್ ಎಂಟು ಬಂತಿದ್ದಾಗ ನಾನು ದುಂಡು ಆ ಏರಿಯಾಗೆ ಗುಡ್ಡ 10% ಇರ್ತದೆ ಸರ್ ರಿಟೈರ್ಮೆಂಟ್ ಆ ಜನಸಂಖ್ಯೆನೇ ಖಂಡಿತ ಮುಗಿದು ಸೇರ್ತಾರೆ ಕೊಡ್ತಾರೆ ಇತ್ತೀಚಿನ 10% ಕೊಡ್ತಾರೆ ಸರ್ ಒಂದು ಸಬ್ಸಿಡಿ ರಿಟೈರ್ಮೆಂಟ್ ಆ ಜನಸಂಖ್ಯೆಯನ್ನು ಸೇರ್ಸದೆ ಕೊಡ್ತಾರೆ ನೀತು ಜನನ ಒಂದು ಬಂದು ಆದಾಯ್ತು ನನ್ನದು ಅದು ಮಲ್ಕೊಂಡು ಸರ್ ಈಗ ಒಂದು ಕಮ್ಮಿ ಬಜೆಟ್ ದಿನಕ್ಕೂ ಒಂದಿತ್ತು ಸರ್ ಅವು ಈಗಿರ್ದು ಮಾತ್ರ ಸರ್ ಪೋಯಿಸತ್ತೆ ಸರ್ 5 ತಿಂಗಳ ಹಿಂದೆ ಅವು ವಾರನಗರ ನಮ್ಮ ಈ ಪಟ್ಟಣ ಪಂಚಾಯತ್ ಸರ್ ಐಟಿಲೊಂದು ಆಧಾರ ಉಂಟು ಸರ್ ಪಟ್ಟಣ ಪಂಚಾಯತ್ ಗ್ರಾಮಾಂತರ ಪಟ್ಟಣ ಪಂಚಾಯತ್ ಮಾಡಿದ್ವಿ ಆ ಗ್ರಾಮಾಂತರ ಇತ್ತಿನ ತುಂಬಿ ಇತ್ತು 1,500 ಜನಸಂಖ್ಯೆ ದಾಖಲೆ ಇರ್ತೇವೆ ಸರ್ ಇಟ್ಟೆ ಹಾಕಲಿ ಪಟ್ಟಣ ಪಂಚಾಯತ್ ಮತ್ತೆ ಒಂದು 500 ಇನ್ನು ನಾಲ್ಕು ಸೇರ್ಸಾಯಿದೆ ಮುಗಿದು ಆಶನಕ್ಕೆ ಗೊತ್ತು ಕಾಣತ್ತೀನಿ ಸರ್ ಅದು ತುಂಬದ ಗ್ರಾಮಾಂತರನೇ ಅತ್ತೆ ಸರ್ ಅಲ್ಲಿ ಹೆಂಚಾಕುತ್ತೆ ಇರ್ತೇವೆ ಪಟ್ಟಣ ಪಂಚಾಯತ್ ಎಂಕ್ಲೆ ಬೇಕು ಹೇಳಬೇಕು ಸರ್ ಸರ್ 5 ತಿಂಗಳು ಈಗ 5 ತಾಲೂಕಿನವರು ಬಂದಿದ್ದೀವಿ ಸರ್ ಬಂಟ್ವಾಳ ಪುತ್ತೂರು ಸುಳ್ಯ ಮಂಗಳೂರು ಬೆಳ್ತಂಗಡಿ ಕಡಗ ತಾಲೂಕು ಆಗ 6 ತಾಲೂಕಿನಿಂದ ನಾವು ಇಲ್ಲಿ ಬಂದಿದ್ದೀವಿ ಆಶಾ ಕಾರ್ಯಕರ್ತೆಯಲ್ಲಿ ನಾವೇಂತ ಹೇಳಿದ್ರೆ ಈಗ ಒಂದು 5 ತಿಂಗಳ ಹಿಂದೆ ಸರ್ 24 ಜನರನ್ನು ಮಂಗಳೂರಿಂದ ತೆಗೆದಿದ್ದು ಸಾಫ್ಟ್ವೇರ್ ತೆಗೆದು ಅವರ ಕೆಲಸದ ರಿಲೀವ್ ಮಾಡಿದ್ರು ಆಗ ನಾವು ಪುತ್ತೂರು ತಾಲೂಕಿನವರು ನಿಮ್ಮಲ್ಲಿ ಬಂದು ಮಾತಾಡುವಾಗ ಸರ್ ನೀವು ಖುದ್ದಾಗಿ ನಮಗೆ ನಮ್ಮ ಆರೋಗ್ಯ ಇಲಾಖೆ ಜೊತೆ ಮಾತಾಡುವಾಗ ಖಂಡಿತವಾಗಿ ನಮಗೆ ಒಂದು 5 ದಿವಸದ ನಂತರ ನಮಗೆಲ್ಲರಿಗೂ ಜಾಬ್ ಸಿಕ್ಕಿತ್ತು ಅದು ಅಲ್ಲದೆ ತಾಲೂಕಿನವರನ್ನಲ್ಲ ಸರ್ ಇಡೀ ಜಿಲ್ಲೆ ಆಯ್ತು ಇಡೀ ಕರ್ನಾಟಕ ರಾಜ್ಯದ ನಿಮ್ಮ ಪರವಾಗಿ ನಮಗೆ ನೀವು ಮಾತಾಡಿ ನಮ್ಮ ಎಲ್ಲರ ಯಾರನ್ನೆಲ್ಲ ತೆಗೆದಿದ್ರು ಅವರನ್ನೆಲ್ಲ ಅದ ನಂತರ ನಾವು ಪುನಃ ಸರಿ ಬಂದೇವೆ ಸರ್ 4 ತಿಂಗಳು ಸ್ಯಾಲ್ರಿ ಆಗಲಿಲ್ಲ ಸರಿ ಆವಾಗಲೂ ನೀವು ಮಾತಾಡುವಾಗ ಸರ್ 2 ಡೇಸ್ ಅಲ್ಲಿ ನಮಗೆ ಎಲ್ಲ ಸ್ಯಾಲ್ರಿಗಳು ಬಂದಿದ್ದಾರೆ ಈಗ ಸ್ಯಾಲ್ರಿಗಳ ಸಮಸ್ಯೆ ಏನಿಲ್ಲ ನಾವು ಹೆಚ್ಚುವರಿ ಕೂಡ ಕೇಳುವಂತ ಪ್ರಶ್ನೆಗೆ ನಮಗೆ ಬರಲಿಲ್ಲ ಯಾಕಂತಂದ್ರೆ ಈಗ 1,000 ಜನಸಂಖ್ಯೆ ಕಡಿಮೆ ಇದ್ದವರನ್ನು ತೆಗೆಯುವವರನ್ನು ಈ ಸರಿ ನಮಗೆ ಉಳಿಸಿಕೊಂಡಿದ್ದೇವೆ ಸರ್ ಅದು ಖಂಡಿತವಾಗ್ಲೂ ನಿಮ್ಮಿಂದ ಮಾತ್ರ ಸಾಧ್ಯ ಸರ್ ಯಾಕಂದ್ರೆ ನಾವು ಇಲ್ಲಿ ಎಲ್ಲರೂ ಸೇರಿಕೊಂಡು ಸೆರೆಗೊಟ್ಟು ಬೇಡ್ತಾ ಇದ್ದೇವೆ ಸರ್ ಯಾಕಂತ ಹೇಳಿದ್ರೆ ನಮಗೆ ಬೇರೆ ಅಂತ ನಾವು ಬೇರೆ ಬೇರೆ ರೀತಿಯಲ್ಲಿ ಮಾತಾಡುವಾಗ ನಿಮ್ಮ ಹತ್ರ ಹೋಗಿ ಅವರ ಹತ್ರ ಆಗ್ತದೆ ಅಂತ ಹೇಳಿಕೊಂಡು ನಾವು ಬಂದಿದ್ದೇವೆ ಸರ್ ಖಂಡಿತವಾಗಿ ನಮ್ಮ ಕೈ ಬಿಡ್ಬೇಡಿ ಸರ್ ನಾವು ಯಾಕಂತ ಹೇಳಿದ್ರೆ ನಾವು ಇಲ್ಲಂದ್ರೆ ಬೇರೆ ಬೇರೆ 7 ಗಂಟೆಗೆಲ್ಲ ಹೊರಟು ಬಂದಿದ್ದೇವೆ ಸರ್ ಒಂದೊಂದು PS ಇಂದ 50 ಜನ ಎಲ್ಲ ಬಂದಿದ್ದಾರೆ ಸರ್ ಯಾಕಂತ ಹೇಳಿದ್ರೆ ನಿಮ್ಮನ್ನು ನಂಬಿಕೊಂಡು ಬಂದದ್ದು ಖಂಡಿತವಾಗ್ಲೂ ನಮ್ಮ ಕೈ ಬಿಡ್ಬೇಡಿ ಸರ್ 350 ಜನ ಆಶಾ ಕಾರ್ಯಕರ್ತೆಯರು ಬಂದಿದ್ದಾರೆ ನನಗೆಲ್ಲ ಸುತ್ತು ಹಾಕಿದ್ದಾರೆ ನೀವು ಒಬ್ಬರೇ ಸರ್ಕಾರಿ ಇಲ್ಲಿ ನಮ್ಮ ಸರ್ಕಾರದಲ್ಲಿರುವ ಶಾಸಕರಲ್ಲಿ ನೀವು ಒಬ್ಬರೇ ಇರುವುದು ನಾವು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಂದಿದ್ದಾರೆ ಪುತ್ತೂರು ಬಂಟ್ವಾಳ ಮಂಗಳೂರು ಗ್ರಾಮೀಣ ಬೆಳ್ತಂಗಡಿ ಎಲ್ಲ ಇದ್ದಾರೆ ಈಗ ಅವ್ರು ಹೇಳೋದು ನೀವು ಈ ಆಶಾ ಕಾರ್ಯಕರ್ತೆಯರನ್ನು ಸುಮಾರು 153 ಜನ ಆಶಾ ಕಾರ್ಯಕರ್ತೆಯರನ್ನು ಕೆಲಸದಿಂದ ತೆಗಿತಾ ಇದ್ದಾರೆ ಎಲ್ಲಿ 1,000ರಿಂದ ಕಡಿಮೆ ಜನಸಂಖ್ಯೆ ಇರುವಂಥ ಜಾಗದಲ್ಲಿ ಒಬ್ಬರು ಆಶಾ ಕಾರ್ಯಕರ್ತೆಯರು ಇದ್ದಾರಾ ಅವರನ್ನು 153 ಜನರನ್ನು ತೆಗಿತಾ ಇದ್ದಾರೆ ಅಂತ ಅವರು ನೋವು ಅಲ್ಲ ಅವರನ್ನು ನೀವು ಡಿ ಗ್ರೂಪಿಗೆ ಮಾಡ್ತಾ ಇದ್ರಿ ನಾವು ಗ್ರೂಪಿಗೆ ಯಾರು ಮತ್ತು ಡಿ ಗ್ರೂಪಲ್ಲಿ ನಾವು ಹೇಗೆ ಕೆಲಸ ಮಾಡೋದು ಇಷ್ಟು ವರ್ಷ ಆಗಿದೆ ನಮಗೆ ಅವ್ರದ್ದು ಬೇಡಿಕೆ ಏನಂತ ಹೇಳಿದ್ರೆ 1 ನಿಮಿಷ ಅವರ ಬೇಡಿಕೆಯನ್ನು ಹೇಳಿಬಿಡ್ತೇನೆ ಈಗ ನಿಧಾನ ಒಬ್ಬೊಬ್ಬರು ರಿಟೈರ್ಡ್ ಆಗ್ತಾ ಇದ್ದಾರೆ ಆಗ ಈ 1,000 ಮ್ಯಾಚಿಂಗ್ ಏನು ನೀವು ಈಗ ಮಾಡಲಿಕ್ಕೆ ನೋಡ್ತೀರಿ ಆಗ ಮ್ಯಾಚಿಂಗ್ ಮಾಡಬೇಕು
ಈಗ ನಾವು ನಿಮ್ಮನ್ನು ಒಮ್ಮೆಲೆ ಇಲ್ಲಿಂದ ಆಶಾ ಕಾರ್ಯಕರ್ತೆಯನ್ನು ತೆಗೆದು ನೀವು ಡಿ ಗ್ರೂಪಿಗೆ ಹಾಕ್ಬೋದು, ನಮಗೆ ಕೆಲಸ ಮಾಡಲಿಕ್ಕೆ ಕಷ್ಟ ಆಗ್ತದೆ. ನಾವು ಈ ಕಡಿಮೆ ಸಂಬಳದಲ್ಲಿ ಒಂದು ಕಡೆ ಹೊಂದಿಕೊಂಡು ಕೆಲಸ ಮಾಡ್ತಾ ಇದ್ದೀವಿ, ನಮ್ಮ ಜೀವನವನ್ನು ಸಾಗಿಸ್ತಾ ಇದ್ದೇವೆ. ನೀವು ಇಮಿಡಿಯೇಟ್ ತೆಗೆದು ಡಿ ಗ್ರೂಪ್ ನೀವು ಮಂಗಳೂರಿಗೆ ಹೋಗು ಅಂತ ಹೇಳಿದ್ರೆ ಬೆಳ್ತಂಗಡಿಯವರು ಇಲ್ಲದ್ರೆ ಸುಳ್ಯದವರು ಮಂಗಳೂರಿಗೆ ಹೋಗೋದು, ಅವರ ಜೀವನವನ್ನು ನೋಡಬೇಕಲ್ಲ, ಬೇರೆ ಉಪಾಯ ಇಲ್ಲ. ಈ ರೀತಿ ಇದಕ್ಕೆ ಒಂದು ಇಮಿಡಿಯೇಟ್ ಇದಾಯ್ತಲ್ಲ. ಅವರ ಈಗ ಕಮಿಷನರ್ ಯಾರು ನಮ್ಮ ಅವ್ರ ಹತ್ರ ಮಾತಾಡಿ MD ಅವರು ಒಂದು ನಂಬರ್ ಕೊಡ್ತೀರಾ, ನಾನು ಅವರ ಹತ್ರ ಮಾತಾಡ್ತೀನಿ. ಮಾಡುವ ಮೊದಲು ಒಂದು ಆಲೋಚನೆ ಇಲ್ಲ, ನಾನು ಅವರ ಜೊತೆ ಕೂರಬೇಕಾಗ್ತದೆ. ಅವರು ಸ್ಟ್ರೈಕ್ ಮಾಡಿದರೆ ನಾನು ಹೋಗಿ ಕೂರಬೇಕಾಗ್ತದೆ. ಪಾಪ ಅವರೆಲ್ಲ ಮಹಿಳೆಯರು, ಎಲ್ಲ ಕಷ್ಟದಲ್ಲಿ ಜೀವನ ಮಾಡೋರು, ಅವ್ರ ಮುಖ ನೋಡೋ ಗೊತ್ತಾಗ್ತದೆ ಯಾರು ದುಡ್ಡಿದ್ದವರು ಶ್ರೀಮಂತರು ಯಾರಿಲ್ಲ ಇದ್ರಲ್ಲಿ, ಕಷ್ಟ ಬಂದು ಮಾಡುವರು. ಮತ್ತು ಅವರು ನಮ್ಮ ಸರ್ಕಾರಕ್ಕೆ ನಮಗೆಲ್ಲ ಸಹಾಯ ಮಾಡುವರಲ್ಲ, ಅವರನ್ನು ಸಿಕ್ಕಾಪಟ್ಟೆ ಈ ಥರ ಡಿಸಿಷನ್ ಮಾಡೋದು ತಪ್ಪು. ಅದಕ್ಕಾಗಿ ನೀವು ಮಿನಿಸ್ಟ್ರಿಗೂ ನಾನು ಮಾತಾಡ್ತೀನಿ, ನೀವು ಅವರ ಗಮನಕ್ಕೆ ತನ್ನಿ. ನಾನು MD ಅವ್ರ ಹತ್ರ ಮಾತಾಡ್ತೇನೆ, ಅಶೋಕ್ ಗುಪ್ತಾ ಅವ್ರ ಹತ್ರ ಮಾತಾಡ್ತೇನೆ. ನೀವು ಒಮ್ಮೆ ಅದಕ್ಕೆ ಸಾಕಾರಾಗಿ ಕೆಲಸ ಮಾಡಬೇಕಾಗ್ತದೆ ಗೌರ್ಮೆಂಟ್ ಇದ್ರ ಬಗ್ಗೆ. ಸರಿ 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 ಆಯ್ತು ಆಯ್ತು. ತೆಗೆದುಕೊಂಡಿದ್ದು ಬಾಣಂತಿ ಭೇಟಿ, ಗರ್ಭಿಣಿ ಭೇಟಿ, ಅಷ್ಟಕ್ಕೆ ಎಲ್ಲ ನಮ್ಮನ್ನು ಇದು ಮಾಡಿದ್ರು. ನೀವು ಸರ್ಕಾರ ಈಗ ಸಂಬಳ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಆಶಾ ಕಾರ್ಯಕರ್ತರೆ, ನೀವು ಬೇರೆ ಬೇರೆ ಭಾಗದಿಂದ ಬಹುಶಃ ಬೆಳಿಗ್ಗೆ ಹೊರಟು ಬಂದಿರಬಹುದು. ಇವತ್ತು ಈ ಹಿಂದೆ ಕೂಡ ನಿಮ್ಮ ಒಂದು ಕೆಲವು ಸಮಸ್ಯೆಗಳಾಗುವಾಗ ನನ್ನ ಹತ್ರ ಬಂದಿದ್ದೀನಿ. ನನ್ನಿಂದ ಆಗುವಂಥ ಪ್ರಯತ್ನವನ್ನು ಮಾಡಿ ಅದಕ್ಕೆ ಆ ಏನು ತೊಂದರೆಗಳಿತ್ತು ಅದನ್ನು ನಿವಾರಣೆ ಮಾಡುವಂಥ ಕೆಲಸವನ್ನು ನಾನು ಮಾಡಿದ್ದೆ. ಆ ಪ್ರಕಾರ ಒಂದು ನಿಮಗೆ ಇವತ್ತು ಇಲ್ಲಿ ಬಂದರೆ ಏನಾದರೂ ಒಂದು ಪ್ರಯೋಜನ ಆಗ್ಬಹುದು ಅನ್ನುವ ದೃಷ್ಟಿಕೋನ ಇಟ್ಕೊಂಡು ಬಹುಶಃ ಒಂದು ಕಡೆ ಸುಳ್ಯದ ಆ ತುದಿಯಿಂದ, ಇನ್ನೊಂದು ಕಡೆ ಬೆಳ್ತಂಗಡಿಯ ಆ ತುದಿಯಿಂದ, ಇನ್ನೊಂದು ಕಡೆ ಮಂಗಳೂರು, ಕಾರ್ಕಳ, ನಮ್ಮ ಮೂಡುಬಿದ್ರೆ ಕಡೆಯಿಂದ ಎಲ್ಲ ನೀವು ಬಂದಿದ್ದೀರಿ. ನಿಮ್ಮ ನೋವು ನನಗೆ ಅರ್ಥ ಆಗ್ತದೆ. ಒಂದು ಸುತ್ತೋಲೆಯನ್ನು ಕೂಡ ನೋಡಿದೆ. ಆಶಾ ಕಾರ್ಯಕರ್ತರ ಸ್ಥಾನಗಳನ್ನು ಭಾರತ ಸರ್ಕಾರದ ಮಾರ್ಗಸೂಚಿಯಂತೆ ತರ್ಕಬದ್ಧಗೊಳಿಸುವ ಬಗ್ಗೆ ಅಂತ ಕೊಟ್ಟಿದ್ದಾರೆ. ನನಗೇನು ಗೊತ್ತಿಲ್ಲ, ನಾನು ಇದರಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಂತ ರಾಜಕೀಯ ಮಾಡೋದಲ್ಲ. ನಿಮ್ಮ ಈ ಸರ್ಕ್ಯುಲರ್ ಅನ್ನೇ ಓದಿ ನಾನು ಹೇಳೋದು, ಕೇಂದ್ರ ಸರ್ಕಾರದ ಒಂದು ಮಾರ್ಗಸೂಚಿ ಅಂತ ಇದೆ. ಯಾಕಂತ ಹೇಳಿದ್ರೆ ನಿಮಗೆ ಸಂಬಳ ಬರುವುದರಲ್ಲಿ ಅರ್ಧ ಕೇಂದ್ರದಿಂದ 22,000ದಷ್ಟು ಕೇಂದ್ರದಿಂದ ಬರ್ತದೆ, 5,000ದಷ್ಟು ರಾಜ್ಯದಿಂದ ಬರ್ತದೆ. ಸೊ ಕೇಂದ್ರ ಸರ್ಕಾರ ಖರ್ಚನ್ನು ಕಡಿಮೆ ಮಾಡಲಿಕ್ಕೋಸ್ಕರ, ಇಲ್ಲದಿದ್ರೆ ಏನಾದ್ರೂ ಯೋಜನೆಗಳು ಇರ್ಬೋದು, ಆ ಪ್ರಕಾರ ಒಂದು ಸರ್ಕಾರ ಮಟ್ಟದಲ್ಲಿ ಒಂದು ಕಾನೂನನ್ನು, ಒಂದು ಕ್ರಮವನ್ನು ತಗೊಳ್ಳುವಂತ ಕೆಲಸವನ್ನು ಇದರಲ್ಲಿ ಮಾಡಿದೆ ಅಂತ ನನ್ನ ಅನಿಸಿಕೆ. ನೀವೀಗ ಬಂದದರಿಂದ ನನಗೆ ಗೊತ್ತಾಗಿದೆ, ಇಲ್ಲಾಂದ್ರೆ ನನಗೆ ಇದರ ಬಗ್ಗೆ, ನಿಮ್ಮ ತೊಂದರೆಗಳ ಬಗ್ಗೆ ನನಗೆ ಮಾಹಿತಿ ಇರಲಿಲ್ಲ. ಈಗಲೇ ನಮ್ಮ ಆರೋಗ್ಯ ಮಂತ್ರಿಯವರ ಸಹಾಯಕರ ಹತ್ರ ಮಾತಾಡಿದ್ದೀನಿ, ಅವರು ಅದನ್ನು ಗಂಭೀರವಾಗಿ ತಗೊಳ್ತೀನಿ ಅಂತ ಹೇಳಿದ್ದಾರೆ. ಈಗ MD ಅವರಿಗೂ ಮಾತಾಡಿದ್ದೀನಿ, ಅವರೀಗ ಮೀಟಿಂಗ್ ಅಲ್ಲಿ ಇದ್ದೀನಿ, ನನಗೆ ವಾಪಸ್ ಕರೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಮಂತ್ರಿಗಳಿಗೆ ಗುಂಡೂರಾವ್ ಅವರಿಗೂ ಕೂಡ ಫೋನ್ ಮಾಡಿದ್ದೆ, ಅವರು ಫೋನ್ ರಿಸೀವ್ ಮಾಡಿಲ್ಲ, ಅವರು ಕೂಡ ನನಗೆ ವಾಪಸ್ ಮಾಡಬಹುದು. ನೀವು ಇಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಬಂದಿದ್ದೀರಿ, ನಿಮ್ಮ ನೋವುಗಳು ನಮಗೆ ಅರ್ಥ ಆಗ್ತದೆ. ಯಾರು ಇದರಲ್ಲಿ ಶ್ರೀಮಂತರು ಯಾರು ಇಲ್ಲ, ಎಲ್ಲ ಬಡವರು. ಒಂದು ಕಡೆಯಿಂದ ಸಮಾಜದ ಕೆಲಸ, ಒಂದು ಕಡೆಯಿಂದ ತಮ್ಮ ಕುಟುಂಬವನ್ನು ಜೋಡಿಸಿಕೊಂಡು ಹೋಗುವಂತ ಮಹಿಳೆಯರು ಎಲ್ಲ ನೀವು ಬಂದಿದ್ದೀರಿ. ನೀವು ಪುನಃ ನಮಗೆ ಅದನ್ನು ನಿಮ್ಮ ಬಗ್ಗೆ ಅರ್ಥೈಸುವಂತ ಅಗತ್ಯಗಳಿಲ್ಲ, ನಮಗೆ ಅರ್ಥ ಆಗ್ತದೆ. ನಾನು ಇದನ್ನು ಪರ್ಸನಲ್ ಆಗಿ ತಿಳ್ಕೊಳ್ತೀನಿ, ನೀವೇನು ಗಡಿಬಿಡಿ ಮಾಡೋದು ಬೇಡ. ನನ್ನ ಮಟ್ಟದಲ್ಲಿ ನನಗೆ ಇಲ್ಲಿ ಒಂದೇ ಒಂದು ಆತಂಕ ಇರುವುದು, ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಅಂತ ಒಂದು ಇದೆ ಇದರಲ್ಲಿ. ನಾನು ಕೇಂದ್ರ ಸರ್ಕಾರ ಅದನ್ನು ಕೊಡುವಂತ ಭತ್ಯೆಯನ್ನು ನಿಲ್ಲಿಸಿದ್ರೆ ಅದನ್ನು ರಾಜ್ಯ ಸರ್ಕಾರ ಕೊಡಬೇಕಾಗ್ತದೆ. ರಾಜ್ಯ ಸರ್ಕಾರ ಕೊಡಬೇಕಾದ್ರೆ ಇದರಲ್ಲಿ ನೀವು 154 ಜನ ಇದರಲ್ಲಿ
ಅವರು ತೆಗೆಯುವಂತ ಪ್ಲಾನ್ ಅನ್ನು ಮಾಡಿದ್ದಾರೆ. ಇನ್ನು ಮುಂದಿನ ಇಡೀ ರಾಜ್ಯದಲ್ಲಿ ಆಗುವಾಗ ಇದರ ಸಂಖ್ಯೆ ಸುಮಾರು 4,000 5,000ಕ್ಕೆ ಒಳಗೆ ಬರಬಹುದು. ಇದನ್ನು ಒಂದು ರಾಜ್ಯ ಸರ್ಕಾರ ಭರಿಸುವಂತ ವ್ಯವಸ್ಥೆ ಆದರೆ ಕ್ಯಾಬಿನೆಟ್ಗೆ ಹೋಗಬೇಕು, ಕ್ಯಾಬಿನೆಟ್ ಅಲ್ಲಿ ಮಂಜೂರು ಆಗಬೇಕು, ಒಂದು ಕಾನೂನನ್ನು ಇದಕ್ಕೆ ತಿದ್ದುಪಡಿ ತರಬೇಕು, ದೊಡ್ಡ ವ್ಯವಸ್ಥೆ. ಅಲ್ಲಿವರೆಗೆ ಇದನ್ನು ಯಾವ ರೀತಿ ತಡೆ ಹಿಡಿಬೇಕು ಅಂತ ನಾವೀಗ ಆಲೋಚನೆ ಮಾಡುವಂತ ಕೆಲಸಗಳನ್ನು ಮಾಡಬೇಕು. ಯಾವುದರಲ್ಲೂ ನನಗೆ ಇದರ ಬಗ್ಗೆ ಸರಿಯಾಗಿ ಮಾಹಿತಿ ಇಲ್ಲ. ನಾನು ನಾಳೆ ಸಾಯಂಕಾಲ ನಾಡಿದ್ದು ಬೆಂಗಳೂರಿನಲ್ಲಿ ಇರುತ್ತೇನೆ. ಅದಕ್ಕೆ ಮೊದಲು ನಿಮಗೆ ಯಾವುದು ಬಂದಿದೆ ಅಂತ ಗೊತ್ತಿಲ್ಲ. ಇದು ಮೊನ್ನೆ ಬಂದ 11-2ಕ್ಕೆ ಬಂದಿದೆ. ನಿಮಗೆ ನೀವು ಸ್ವಲ್ಪ ತಡ ಮಾಡಿ ಇದಕ್ಕೆ ಬರೋದು ನನ್ನ ಗಮನಕ್ಕೆ ಯಾರು ತಂದಿಲ್ಲ. ಸೊ ನಾನು ಕೂಡ ಇದನ್ನು ನಾಡಿದ್ದು ಶುಕ್ರವಾರ ದಿವಸ ಬಜೆಟ್ ಇರ್ತದೆ, ಎಷ್ಟು ಅವತ್ತು ಮಾತಾಡ್ಲಿಕ್ಕೆ ಆಗ್ತದೆ ಅಂತ ಗೊತ್ತಿಲ್ಲ. ಅದಕ್ಕೆ ಮೊದಲು ಅಧಿಕಾರಿ ವರ್ಗದವರತ್ತೆಲ್ಲ ಮಾತಾಡಿ, ನೀವು ಕೂಡ ಬೇರೆ ಬೇರೆ MLAಗಳಿಗೆ ಯಾರ್ಯಾರು ಶಾಸಕರಿದ್ದಾರೆ ಅವರಿಗೆ ಮನವಿ ಕೊಡುವಂತ ಕೆಲಸವನ್ನು ಮಾಡಿ. ಇದರಲ್ಲಿ ರಾಜಕೀಯ ಯಾವತ್ತು ನಾನು ಮಾಡಲಿಕ್ಕೆ ಹೋಗುವುದಿಲ್ಲ, ನ್ಯಾಯ ಕೊಡಲಿಕ್ಕೆ ಪ್ರಯತ್ನವನ್ನು ಖಂಡಿತ ಮಾಡ್ತೇನೆ. ನಿಮ್ಮ ಕಡೆ ನಾವು ಇದ್ದೇವೆ. ಯಾಕಂದ್ರೆ ಅದೇ ನೀವೆಲ್ಲ ಕಷ್ಟ ಬಂದು ದಿವಸಗಳು ಆಶಾ ಕಾರ್ಯಕರ್ತರಂತ ಹೇಳಿದ್ರೆ ಮನೆಗೆ ಹೋಗಿ ಅಲ್ಲಿ ಕೆಲಸ ಮಾಡಿಕೊಂಡು ಒಂದು ಕಡೆ ಸಮಾಜದ ಕೆಲಸ, ಒಂದು ಕಡೆ ಅತ್ಯಂತ ಈ ಮಹಿಳೆಯರ ನೋವುಗಳಿಗೆ ಸ್ಪಂದನೆ ಕೊಡುವಂತ ಕೆಲಸ, ಸರ್ಕಾರದ ಕೆಲಸವನ್ನು ತಳಮಟ್ಟದಲ್ಲಿ ಮಾಡುವಂಥದ್ದು. ಅದು ಕೂಡ ನೀವು ಕೊಡುವಂತ ಸಂಬಳ ಈ 10,000 ರೂಪಾಯಿ ಅವರಿಗೆ ಸಿಗುವಂಥದ್ದು ದೊಡ್ಡ ಸಂಬಳನೇ ಅಲ್ಲ. ಅದರಲ್ಲಿ 10,000 ರೂಪಾಯಿಗೆ ಏನ್ ಮಾಡ್ಲಿಕ್ಕೆ ಆಗ್ತದೆ? ಒಂದು ಒಳ್ಳೆಯ ಸೀರೆ ಕೊಡಬೇಕಿದ್ರೆ 12,000 ರೂಪಾಯಿ 10,000 ರೂಪಾಯಿ. ಒಂದು ಬ್ಲೌಸ್ ಸ್ಟಿಚ್ ಮಾಡಬೇಕಿದ್ರೆ ಈಗ ಎಷ್ಟಿದೆ? 600ರಿಂದ 1,200 ರೂಪಾಯಿ ಇದೆ ಅಂತ, 3,000 ಇದೆ ಅಂತ ಹೇಳ್ತಾರೆ. ನಿಮ್ಗೆ ಗೊತ್ತಿಲ್ಲ ಅಲ್ವಾ? ಆದ್ರಿಂದ ಇದು ಕನಿಷ್ಠ ವೇತನ ಆದರೂ ಸಿಗುವಂಥದ್ದು. ಈಗ ನಮ್ಮ ಸರ್ಕಾರ ಬಂದ ಮೇಲೆ ಸ್ವಲ್ಪ ಜಾಸ್ತಿ ಮಾಡಿದೆ ಅಂತ ತಿಳ್ಕೊಂಡಿದ್ದೀನಿ. ಮತ್ತೆ 2,000 ರೂಪಾಯಿ ಕೂಡ ನಿಮಗೆ ಸಿಕ್ಕಿದೆ ಅಂತ ಒಂದು ಯಾವುದು ಸಿಗ್ತದೆ ಅಂತ ನಮ್ಮ ಅನಿಸಿಕೆ. ಬಸ್ಸಿನಲ್ಲಿ ಹೋಗುವಾಗಲೂ ಒಂದು ಉಚಿತವಾಗಿ ಸಿಕ್ಕುವಂಥದ್ದೆಲ್ಲ ಪ್ರಯೋಜನ ಆಗಿದೆ ಅಂತ ತಿಳ್ಕೊಂಡಿದ್ದೇನೆ. ಇದನ್ನು ವೈಯಕ್ತಿಕವಾಗಿ ನಿಮ್ಮ ಸಮಸ್ಯೆಯನ್ನು ತಗೊಂಡು ಅದಕ್ಕೆ ಪರಿಹಾರ ಹುಡುಕುವಂತ ಕೆಲಸವನ್ನು ಮಾಡ್ತೀನಿ. ನಿಮ್ಮ ಜೊತೆ ಯಾವಾಗಲೂ ಅಶೋಕರು ಇದ್ದಾರೆ. ಏನು ಹೇಳಿದ್ರು ಖಂಡಿತ ನೀವು ಇಷ್ಟು ಧೈರ್ಯ ಇಟ್ಟು, ಇಷ್ಟು ನನ್ನ ಮೇಲೆ ಭರವಸೆ ಇಟ್ಟು, ಇಷ್ಟು ದೂರದಿಂದ ಕೆಲವರೆಲ್ಲ ಬೆಳಿಗ್ಗೆ 6 ಗಂಟೆಗೆ ಎದ್ದು ಬಂದಿರ್ಬೋದು. ನಾನು ಬರುವ ಸ್ವಲ್ಪ ಮನೆಯಲ್ಲಿ ಜನ ಇತ್ತು, ತಡ ಆಯಿತು. ನಾನು ವಿಟ್ಲಕ್ಕೆ ಹೋಗ್ಬೇಕಿತ್ತು. ಇವತ್ತು ನನ್ನ ಅಪಾಯಿಂಟ್ಮೆಂಟ್ ಇರಲಿಲ್ಲ. ನೀವು ಬರ್ತೀರಂತೆ ನಾನು ಇಲ್ಲಿಗೆ ಬಂದದ್ದು, ಇಲ್ಲಂದ್ರೆ ಬರ್ತಾ ಇರಲಿಲ್ಲ. ನಿಮಗಾಗಿ ನಾನು ಕೂಡ ಬಂದಿದ್ದೇನೆ. ನೀವು ನನ್ನ ಮೇಲೆ ಇಟ್ಟಂತ ಭರವಸೆ, ವಿಶ್ವಾಸವನ್ನು ಖಂಡಿತ ಉಳಿಸಿಕೊಳ್ಳುವಂತ ಪ್ರಯತ್ನವನ್ನು ಖಂಡಿತ ಮಾಡ್ತೇನೆ. ಇದರ ಸಾಧಕ ಬಾಧಕಗಳು ನನಗೆ ಗೊತ್ತಿಲ್ಲ. ಸರ್ಕಾರದ, ಕೇಂದ್ರ ಸರ್ಕಾರದ ಸುತ್ತೋಲೆ ಅಂತ ಇದರಲ್ಲಿ ಬರೆದಿದೆ. ಆದರೂ ಸರ್ಕಾರದಿಂದ, ಕರ್ನಾಟಕ ಸರ್ಕಾರದಿಂದ ಇದನ್ನು ಯಾವ ರೀತಿ ಮಾಡಬಹುದು, ಹೇಗೆ ಮಾಡಬಹುದು, ಇದರಿಂದ ಆಗುವಂತ ಪರಿಣಾಮಗಳನ್ನು ಮುಖ್ಯಮಂತ್ರಿಯವರ ಗಮನಕ್ಕೆ ಕೂಡ ತರುವಂತಹ ಕೆಲಸವನ್ನು ಮಾಡ್ತೇವೆ. ನೀವು ಕೂಡ ನಮ್ಮ ಹತ್ರ ಹೇಳುವಂತದ್ದು, ನೀವು ಕೂಡ ಪ್ರಮುಖರು ಒಂದು 5 ಜನ ನಿಮ್ಮ ರಾಜ್ಯ ಮಟ್ಟದಲ್ಲಿ ಕಮಿಟಿ ಇದ್ರೆ ನೀವು ಬಂದು, ಈಗ ಅಧಿವೇಶನ ಆಗ್ತದೆ, ಮುಖ್ಯಮಂತ್ರಿಯವರನ್ನು ಭೇಟಿ ಮಾಡುವಂತ ಕೆಲಸವನ್ನು ಮಾಡಿ. ನಾನು ಅಲ್ಲಿ ಇರ್ತೀನಿ ಜೊತೆಯಲ್ಲಿ. ಆರೋಗ್ಯ ಮಂತ್ರಿಯವರನ್ನು ಭೇಟಿ ಮಾಡುವಂತ ಕೆಲಸ ಮಾಡಲಿ. ಇದು ಯಾರೆಲ್ಲ ಇದಕ್ಕೆ ಇಫೆಕ್ಟ್ ಆಗಿದೆ ಅವರೊಂದು ಬಂದು 10 ಜನ ಅವರನ್ನು ಭೇಟಿ ಮಾಡುವಂತ ಕೆಲಸ ನನಗೆ ಫೋನ್ ನಂಬರ್ ತಗೊಂಡು ನನಗೆ ಮಾಡಿ. ನೀವು ಅಲ್ಲಿ ಬಂದು ಅವರನ್ನು ಭೇಟಿ ಮಾಡುವಂತ ಕೆಲಸ, ಯಾಕಂದ್ರೆ ಪ್ರಯತ್ನಗಳು ಮಾಡಬೇಕಾಗ್ತದೆ. ಇದು ದೊಡ್ಡ ಒಂದು ಇದಕ್ಕೆ ಫೈನಾನ್ಷಿಯಲ್ ಬರ್ಡನ್ ಇದೆ. ಅದರಿಂದ ಇದಕ್ಕೆ ಕಾನೂನು ತರಬೇಕು, ಆನಂತರ ಕ್ಯಾಬಿನೆಟ್ಗೆ ಹೋಗುವಂಥದ್ದೆಲ್ಲ ಆಗಬೇಕು. ಅದನ್ನು ಮಾಡುವಂತ ಕೆಲಸವನ್ನು ಮಾಡ್ತೇವೆ. ಖಂಡಿತ ನಿಮ್ಮ ಪರವಾಗಿ ಇದ್ದೇನೆ. ನೀವು ಅಷ್ಟು ದೂರದಿಂದ ಇವತ್ತು ಬಂದಿದ್ದೀರಿ. ಆ ಭರವಸೆಯನ್ನು ಉಳಿಸಿಕೊಳ್ಳುವಂತ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿ ನಿಮಗೆಲ್ಲ ಶುಭವನ್ನು ಹಾರೈಸಿದ ಮಾತನ್ನು ಮುಗಿಸ್ತೇನೆ. ಮತ್ತೆ ಪುತ್ತೂರಿನವರೆಲ್ಲ ಇದ್ರೆ, ಬೇರೆ ಬೇರೆ ಅವ್ರಿಗೆ ಗೊತ್ತಿಲ್ಲ ನನಗೆ, ಬೇರೆ ಬೇರೆ ಸೈಟ್ಗಳೆಲ್ಲ ಇದ್ರೆ ನನ್ನ ಹತ್ರ ಏನಾದರೂ ಕೆಲಸಗಳಿದ್ರೆ ಬನ್ನಿ. ಸೈಟ್ಗಳು ಇಲ್ಲದಿದ್ರೆ, ಮನೆ ಕಟ್ಟಲಿಕ್ಕೆ ಜಾಗ ಇಲ್ಲದ್ರೆ ನಾವು ಕೊಡ್ತೇವೆ, ಮನೆ ಕಟ್ಟಲಿಕ್ಕೂ ದುಡ್ಡು ಕೊಡ್ತೇವೆ. ಕರೆಂಟ್ ಇಲ್ಲದ್ರೆ ಯಾರಾದ್ರೂ ಹೊಸ ಕಾನೂನು ಬಂದಿದೆ, ನಿಮಗೆ ಗೊತ್ತಿರ್ಬೋದು. 1,200 ಸ್ಕ್ವೇರ್ ಫೀಟ್ ಇಂದ ಒಳಗಡೆ ಮನೆ ಇದೆ. ನೀವೆಲ್ಲಿ ಹೋಗ್ತೀರಲ್ಲ ಬೇಗ ಮನೆಗೆ, ಅಲ್ಲಿ ಕರೆಂಟ್ ಇಲ್ಲ ಅಂತ ಹೇಳಿದ್ರೆ 1,200 ಸ್ಕ್ವೇರ್ ಫೀಟ್ ಒಳಗಡೆ ಮನೆ ಇದ್ರೆ ಯಾವುದೇ NOCಗಳು ಬೇಡ, ಕರೆಂಟ್ ಕೊಡಬಹುದು. ಪ್ಲಸ್ ನೀವು ಹೇಳಿದ್ರೆ ಅವ್ರಿಗೆ ಉಪಯೋಗ ಆಗ್ತದೆ. ನೀವು ಅಲ್ಲಿ ಹೋಗುವಾಗ ಅದು ಕೊಡಿ ಇದು ಕೊಡಿ, ಅದು ಯಾವ ದಾಖಲೆಗಳು ಬೇಡ. ನೀವು ಫಾರ್ ಎಕ್ಸಾಂಪಲ್ ಅವನ ಹತ್ರ RTC ಇದ್ರೆ ಸಾಕಾಗ್ತದೆ, ಓಲ್ಡ್ ಡೋರ್ ನಂಬರ್ ಇದ್ರೆ ಅದು ಯಾವುದೂ ಇಲ್ಲ ಅಂತ ಹೇಳಿ. ಒಬ್ಬ ಮನೆ ಕಟ್ಟಿ ಅವನಿಗೆ ಕರೆಂಟ್ ಇಲ್ಲ ಅಂದ್ರೆ VA ಇಂದ ಒಂದು ಬರ್ಕೊಂಡು ಬಂದ್ರೆ ಸಾಕು. 1,200 ಸ್ಕ್ವೇರ್ ಫೀಟ್ ಒಳಗಡೆ ಮನೆ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಕರೆಂಟ್ ಕೊಡಬೇಕು.
ಅಧಿಕಾರಿಗಳು ಕೊಡುವುದಿಲ್ಲ ಅಂತ ಹೇಳಿದ್ರೆ ನನ್ನ ನಂಬರ್ ಕೊಡಿ, ನಮ್ಮಲ್ಲಿ ಇಬ್ಬರು ನಮ್ಮ PA ನಂಬರ್ ತಗೊಳ್ಳಿ, ನಾವು ಅವರಿಗೆ ಹೆಲ್ಪ್ ಮಾಡಿ. ಯಾಕಂದ್ರೆ ಒಬ್ಬರಿಗೆ ಹೆಲ್ಪ್ ಆಗ್ತದೆ ಅಂತ ನಿಮಗಂತಲ್ಲ, ನೀವು ಹೋಗ್ತೀರಿ ಬೇರೆ 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 ಕಡೆ ಹೋಗ್ತೀರಿ. ನಾವು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದವರಿಗೆ, ಆ ಕಡೆ ಬಣ್ಣಮಯದಲ್ಲಿ ಇದ್ದವರಿಗೆ, ಇಲ್ಲಿಯವರು ಮನೆ ಇಲ್ಲದವರಿಗೆ, ಬಾಡಿಗೆ ಮನೆ ಅಲ್ಲಿದ್ದವರಿಗೆ ನಾವು 3 ಸೆನ್ಸ್ ಜಾಗ ಕೊಡ್ತೇವೆ. ಎಲ್ಲಿ ಅವ್ರು ಹೇಳಿದಕ್ಕೆ 300 ಎಕರೆ ಜಾಗವನ್ನು ರಿಸರ್ವ್ ಮಾಡಿದ್ವಿ. ಬೇರೆ ಬೇರೆ ಗ್ರಾಮದಲ್ಲಿ ಎಲ್ಲ ಜಾಗ ಇದೆ, ಕೊಡ್ತೀವಿ. ಮುಂದಿನ ದಿವಸಗಳಲ್ಲಿ ಮನೆ ಕಟ್ಟಲಿಕ್ಕೂ ದುಡ್ಡು ಕೊಡುವಂತ ಕೆಲಸವನ್ನು ಮಾಡ್ತೀವಿ. ನಿಮಗೆ ಗೊತ್ತಿರ್ಲಿ ಅಂತ ಹೇಳ್ತಾ ಇದ್ವಿ. ಬೇರೆ ಏನಾದ್ರು ನನ್ನಿಂದ ಅಕ್ರಮ ಸಕ್ರಮ 94C 94CCಗಳು ಏನಾದ್ರು ನಮ್ಮಲ್ಲಿ ಇದ್ರೆ ಬೇರೆಯವರಿಗೆ ನಾನು ಹೇಳಲಿಕ್ಕೆ ಆಗುದಿಲ್ಲ. ನಮ್ಮಲ್ಲಿ ಇದ್ರೆ ಯಾರಾದ್ರೂ ನೀವು ಹೋಗುವಾಗ ಆಗ್ಲಿಲ್ಲ, ಕಡತ ಬಂದ್ ಮಾಡಿದ್ವಿ, ಕಡತ ನೀವು ಬಾಕಿ ಕಡೆನೂ